ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇನ್ ರೋಡ್ ಹತ್ತಿರದಲ್ಲೇ ಇರುವಂತಹ ನ್ಯೂಲಿ ಕನ್ಸ್ಟ್ರಕ್ಟ್ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮೇನ್ ರೋಡ್ ಸಮೀಪದಲ್ಲೇ ಇರುವಂತಹ ಈ ಒಂದು ಬಿಲ್ಡಿಂಗ್ ತುಂಬಾನೇ ಚೆನ್ನಾಗಿದ್ದು ಅಂಡ್ ಈ ಕಟ್ಟಡದಲ್ಲಿ ಈಗಾಗಲೇ ಆಲ್ರೆಡಿ ಯಾವೆಲ್ಲ ಶಾಪ್ಸ್ಗಳು ಓಪನ್ ಆಗಿದೆ, ಹಾಗೆ ರೆಂಟ್ ಅಂಡ್ ಡೆಪಾಸಿಟ್ ಏನ್ ಹೇಳ್ತಾರೆ, ಎಕ್ಸಾಕ್ಟ್ ಲೊಕೇಶನ್ ಯಾವುದು, ಪ್ರತಿಯೊಂದರ ಡೀಟೇಲ್ಸ್ ಅನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಅಂಡ್ ನೀವೇನಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಕ್ಲಿನಿಕ್ ಅಂಡ್ ಲ್ಯಾಬ್ ಈಗ ಆಲ್ರೆಡಿ ಓಪನ್ ಆಗಿದೆ. ಹಾಗೇನೆ ಇಲ್ಲಿ ಇನ್ನೂ 4 ಶಾಪ್ಸ್ ಗಳು ಕೂಡ ಈಗ ರೆಂಟಿಗೆ ಅವೈಲೇಬಲ್ ಇದೆ. ಯಾರೆಲ್ಲ ಈ ರೀತಿಯ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ರೆಂಟಲ್ ಶಾಪ್ ಬೇಕಂತೇಳಿ ಸರ್ಚ್ ಮಾಡ್ತಾ ಇರ್ತಾರ ಅಂತವ್ರು ಬೇಗ ಬಂದು ಬುಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ರೆಂಟ್ ಅಲ್ಲಿ ಈ ಒಂದು ಶಾಪ್ ಸಿಗ್ತದೆ. ಸಪೋಸ್ ನೀವೇನಾದ್ರೂ ಡಿಲೇ ಮಾಡ್ತೀರಾ ಅಂತಂದ್ರೆ ಅಫ್ಕೋರ್ಸ್ ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಆಗ್ತಾ ನಿಮಗೆ ರೆಂಟ್ ಕೂಡ ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಯಾರು ಕೂಡ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಈ ಕಾಂಪ್ಲೆಕ್ಸ್ ನ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ರೆಂಟಲ್ ಶಾಪ್ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಇನ್ಸೈಡ್ ಅಲ್ಲಿ ನಿಮಗೆ ಈ ರೀತಿಯಲ್ಲಿ ಇದ್ದು ಈ ಒಂದು ಶಾಪ್ ಸ್ಕ್ವೇರ್ ಫೀಟ್ ಅಂತ ನೋಡೋದಾದ್ರೆ 195 to 200 ಸ್ಕ್ವೇರ್ ಫೀಟ್ ಇರ್ತದೆ. ಅಂಡ್ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಶಾಪ್ ನ ರೆಂಟ್ ಅಂಡ್ ಡೆಪಾಸಿಟ್ ಅಂತ ನೋಡೋದಾದ್ರೆ ರೆಂಟ್ 6000 ಅಂಡ್ ಡೆಪಾಸಿಟ್ 2 lakh ಹೇಳ್ತಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯ್ತು. ನೆಕ್ಸ್ಟ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ರೀತಿ ಎಲ್ಲ ಶಾಪ್ಸ್ ಗಳು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಹಾಗೇನೆ ಅಲ್ಲಿ ಯಾವೆಲ್ಲ ಶಾಪ್ಸ್ ಓಪನ್ ಆಗಿದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ಫಸ್ಟ್ ಫ್ಲೋರ್ಗೆ ಬಂದರೆ ನಮಗೆ ಶಾಪ್ಸ್ ಎಲ್ಲ ಈ ರೀತಿಯಾಗಿ ಕಾಣಿಸ್ತದೆ. ಹಾಗೆಯೇ ಲೆಫ್ಟ್ ಸೈಡಲ್ಲಿ ಈಗ ಆಲ್ರೆಡಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಕೂಡ ಓಪನ್ ಆಗಿರ್ತದೆ. ಹಾಗೆ ಸ್ವಲ್ಪ ಮುಂದೆ ಬಂದು ರೈಟ್ ಟರ್ನ್ ಮಾಡಿದರೆ ನಿಮಗೆ ಇಲ್ಲಿಂದಾನೇ ಮೇನ್ ರೋಡ್ ಕೂಡ ಕಾಣಿಸ್ತದೆ. ಮೇನ್ ರೋಡಿಂದ ಈ ಕಾಂಪ್ಲೆಕ್ಸ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಮಾತ್ರ ಇದ್ದು ಓನ್ಲಿ 1 ಮಿನಿಟಲ್ಲಿ ನೀವು ಕಾಂಪ್ಲೆಕ್ಸ್ಗೆ ಈಸಿಯಾಗಿ ರೀಚ್ ಆಗಬಹುದು. ಓಕೆ, ಇಲ್ಲಿಂದ ಕಂಪ್ಲೀಟ್ ವ್ಯೂ ಈ ರೀತಿಯಲ್ಲಿದ್ದು ಮೇನ್ ರೋಡ್ ಕೂಡ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ. ಹಾಗೆಯೇ ತುಂಬ ಫೇಮಸ್ ಆಗಿರುವಂತಹ ನೂತನ್ ಕ್ಲಾತ್ ಸೆಂಟರ್ ಕೂಡ ಇಲ್ಲೇ ಇದ್ದು ಈ ಕಾಂಪ್ಲೆಕ್ಸ್ನ ಲ್ಯಾಂಡ್ ಮಾರ್ಕ್ ಕೂಡ ಆಗಿರ್ತದೆ. ಫಸ್ಟ್ ಫ್ಲೋರ್ ಅಲ್ಲಿ ಕಾಣಿಸ್ತಾ ಇರುವಂತಹ ಈ ಶಾಪ್ಗಳು ಅಂಡರ್ ಕನ್ಸ್ಟ್ರಕ್ಷನ್ ಆಗಿ ಇನ್ನೂ ಪೆಂಡಿಂಗ್ ಅಲ್ಲೇ ಇರ್ತದೆ. ಬಿಕಾಸ್ ಇಲ್ಲಿ ಶಾಪ್ ಓನರ್ಗಳ ರಿಕ್ವೈರ್ಮೆಂಟ್ ಮೇರೆಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಲಾಗ್ತದೆ. ಬಿಕಾಸ್ ಕೆಲವೊಬ್ಬರು ಓನರ್ಗಳಿಗೆ 2 ಶಾಪ್ಗಳು ಒಟ್ಟಿಗೆ ಬೇಕಾಗ್ತದೆ. ಹಾಗಾಗಿ ಅವರ ಅಗತ್ಯಕ್ಕೆ ಅನುಗುಣವಾಗಿ ಇಲ್ಲಿ ಶಾಪ್ ಅನ್ನ ಫಿನಿಶ್ ಮಾಡಿ ಕೊಡ್ತಾರೆ. ಓಕೆ, ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್ ಅಂತ ನಾವು ನೋಡಿದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ನಾವು ಟೆರಸ್ ಅನ್ನ ನೋಡ್ತೇವೆ. ಹಾಗೆಯೇ ಈ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಶಾಪ್ನ ಸ್ಕ್ವೇರ್ ಫೀಟ್ ಅಂತ ಅಂದರೆ 150 to 200 ಸ್ಕ್ವೇರ್ ಫೀಟ್ ಇರ್ತದೆ. ಆ್ಯಂಡ್ ಈ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಸಿಂಗಲ್ ಶಾಪ್ ರೆಂಟ್ 5000 ಹಾಗೆ ಡೆಪಾಸಿಟ್ 1,50,000 ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಟೆಲ್ ಒಂದನ್ನು ಹೊರತುಪಡಿಸಿ ಸಪೋಸ್ ನೀವೇನಾದರೂ ಈ ಕಾಂಪ್ಲೆಕ್ಸ್ ಅಲ್ಲಿ ಸಲೂನ್, ಆಫೀಸ್, ಫೋಟೋ ಸ್ಟುಡಿಯೋ, ಬುಕ್ ಶಾಪ್ಸ್, ಬ್ಯೂಟಿ ಪಾರ್ಲರ್, ಸೈಬರ್ ಇತ್ಯಾದಿಗಳ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಕಾಂಪ್ಲೆಕ್ಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ರೆಂಟಲ್ ಶಾಪ್ ಜೊತೆಗೆ ಕಸ್ಟಮರ್ ಪಾರ್ಕಿಂಗ್ ಏರಿಯಾ, ಮೇಲ್ ಅಂಡ್ ಫಿಮೇಲ್ ವಾಶ್ರೂಮ್ ಅಂಡ್ ವಾಟರ್ ಫೆಸಿಲಿಟಿ ಪ್ರತಿಯೊಂದು ಕೂಡ ಇರ್ತದೆ. ಎನಿವೇಸ್ ಈ ಒಂದು ಕಾಂಪ್ಲೆಕ್ಸ್ ನ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಆಲ್ಫಾ ಕಾಂಪ್ಲೆಕ್ಸ್, ಮಡಂತ್ಯಾರ್, ಆಪೋಸಿಟ್ ನೂತನ್ ಕ್ಲಾತ್ ಸೆಂಟರ್, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಇರ್ತದೆ. ನೀವು ಯಾರಾದರೂ ಒಂದು ಒಳ್ಳೆಯ ಲೊಕ್ಯಾಲಿಟಿಯಲ್ಲಿ ನಿಮ್ಮ ಬಿಸ್ನೆಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಂಟಲ್ ಶಾಪ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಶಾಪ್ ನಿಮಗೆ ಸೂಟೇಬಲ್ ಆಗಿರುತ್ತೆ. ಸೊ ಇನ್ಯಾಕೆ ತಡ ಮಾಡ್ತೀರಾ, ನಿಮ್ಗೇನಾದರೂ ಈ ಒಂದು ಕಾಂಪ್ಲೆಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಕೂಡ ಮೆನ್ಷನ್ ಮಾಡಿರ್ತೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಈ ಒಂದು ಲೊಕ್ಯಾಲಿಟಿಯಲ್ಲಿ ಕಮರ್ಷಿಯಲ್ ರೆಂಟಲ್ ಶಾಪ್ ಅನ್ನ ಹುಡುಕ್ತಾ ಇದ್ರೆ ಅಂತವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರಿಂದ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.